ನೀರು ಸಫಿಷಿಯೆಂಟ್ ಚೆಕ್ ಮಾಡ್ತೀವಿ. ನೀರು ಯಾವಾಗಲೂ ಗೌರ್ಮೆಂಟ್ ಇವತ್ತು ವಾಶ್ ಮಾಡಿದಾರಮ್ಮ. ದಿನ ಬೆಳಗ್ಗೆ ಹೊತ್ತು ಯೂಸ್ ಮಾಡ್ತಾರೆ. ಇವತ್ತು ಮಾಡಿಸ್ತಾರೆ. ನಿಮ್ಮ ಸ್ಟಾಫ್ ಇರೋದು ನಿಮ್ಗೆ ಅನ್ಸುತ್ತೆ ಕ್ಲೀನಾಗಿದೆ ಅನಿಸ್ತಾ ಇದೆಯಾ ಇಲ್ವಾ? ಮತ್ತೇನು ಮಾಡ್ತೀರ? ಮನೆಗೆ 10 ಗಂಟೆಗೆ ಬರ್ತೀರಲ್ಲ, ಸಂಜೆ 5 ಗಂಟೆವರೆಗೂ ಕೆಲಸ ಮಾಡ್ಬೇಕಲ್ವ, ಮಾತಾಡ್ಕೋಬೇಕಲ್ವ ನಿಮ್ಮ ಆಫೀಸರ್ಸ್ ಜೊತೆ. ನೇಚರ್ ಕಾಲ್ಗೆಲ್ಲ ನಾವು ಪ್ರತಿದಿನ ಹಿಂಸೆ ಪಟ್ಟರೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ಏನಾಗುತ್ತೆ? ಹೆಲ್ತ್ ಇಶ್ಯೂಸ್ ಬರುತ್ತೆ. ಬೆಳಗ್ಗೆ 10 ಗಂಟೆಗೆ ಬರ್ತೀವಿ, ಹೌದಲ್ವಾ? ನಿಮ್ಮ ಜಾಗದಲ್ಲಿ ಇನ್ನೂ ಎಷ್ಟೊಂದು ಜನ ಇರ್ತಾರೆ. ಇವತ್ತು ವಾಶ್ ಮಾಡಿದ್ದಾರೆ ಅಷ್ಟೆಲ್ಲ. ಇವತ್ತು ವಾಶ್ ಮಾಡಿದ್ದಾರೆ, ವೀಕ್ಲಿ ಒನ್ಸ್ ಮಾಡ್ತಾರೆ. ನೀವು ಹೋಗ್ಬೋದು, ತೋರಿಸು ಮೇಡಮ್. ವಾಶ್ ಮಾಡಿದ್ದಾರೆ. ಬನ್ನಿ, ನೀವು ಸಾಹೇಬ್ ಓದ್ತಾನೆ ಅಧಿಕಾರಿ ಸರ್, ಇದು ನೀವು ಈಗ ನಾನು ಹೇಳ್ತೀನಿ ಅಲ್ಲ, ಈಗ ಆ ಕಡೆ ಹೋದ್ರೆ ಜನ ಕೆಲಸ ಮಾಡ್ತಾರೆ. 25 ಜನ ಬರ್ತಾರೆ. 25 ಜನ ಮಾಡ್ತಾರೆ. 25 ಜನ ಬೆಳಗ್ಗೆ 10 ಗಂಟೆಗೆ ಎಲ್ಲ ರೆಡಿಯಾಗಿ ಆಫೀಸಿಗೆ ಬರ್ತಾರಲ್ಲ. ಪ್ರತಿದಿನ ರಿಟೈರ್ಡ್ ಆಗೋರ್ಗೂ ಇಲ್ಲಿ ಕೆಲಸ ಮಾಡಬೇಕು. ಅವ್ರಿಗೆ ಅಂತ ಒಂದು ಟಾಯ್ಲೆಟ್ ಬೇಡವಾ? ಒಂದು 30 ಜನ ಕೆಲಸ ಮಾಡ್ತಾರೆ. ಅವ್ರು ಆರೋಗ್ಯವಾಗಿರ್ಬೇಕಾ ಬೇಡವಾ? ಏನು ಮಾಡಿದೀವಿ? ನೀರು ಕೊಟ್ಟಿಲ್ವಾ? ಬಿಲ್ಡಿಂಗ್ ಕಟ್ಕೊಟ್ಟಿಲ್ವಾ? ನಿಮ್ಮ ತಂದೆ ತಾಯಿ 10 ಕೋಟಿಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ ನಿಮ್ಮ ಕೈಯಲ್ಲಿ ಕೊಟ್ಟರೆ ಏನು ಮಾಡ್ತೀರಾ? ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ದುಡ್ದು ಒಂದು 10 ಕೋಟಿಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಕೊಟ್ರೆ ಹೇಗಿಟ್ಟಿರ್ತೀರಾ ಒಂದ್ಸಲ? ಇದು ಒಂದು ಏನು ಪ್ರಜಾಸೌಧ, ಜನಗಳನ್ನ ಕಷ್ಟ ಸುಖ ಸ್ಪಂದಿಸೋ ಅಂತ ಜಾಗ. ಎಲ್ಲ ಕಡೆನೂ 4 ಕಡೆನೂ ಸಮಸ್ಯೆ ನಮ್ಮದೇ ಆಗ್ಬೇಕಲ್ವಾ? ಜನಕ್ಕೆ ಪಬ್ಲಿಕ್ಗೆ ಆಯ್ತು, ಪಬ್ಲಿಕ್ ಟಾಯ್ಲೆಟ್ ಇಲ್ಲ, ಸ್ಟಾಫ್ ಟಾಯ್ಲೆಟ್ ಎಲ್ಲಿದೆ ಅದನ್ನ ತೋರಿಸಿ. ಇದು ಬಿಟ್ರೆ ಇನ್ನೆಲ್ಲಿದೆ? ಯಾವ ಫ್ಲೋರ್ ಅಲ್ಲಿ? ಪ್ಲೇಸ್ ಅಲ್ಲಿ ಇದೆ. ಅದು ಮಾಡಕ್ ಯೋಗ್ಯವಾಗಿದೆಯಾ? ಇದೆ ಮೇಡಮ್, ಇದೆ ಮೇಂಟೆನೆನ್ಸ್ ಅಲ್ಲಿ ಇದೆ ಮೇಡಮ್. ಚೆಕ್ ಮಾಡಿ. ಎಷ್ಟು ಆಯ್ತು ನೀವು ಈ ಜಾಗಕ್ಕೆ ಬಂದು? 1.5 year. ಇದು ನಿಮ್ಮ ಡ್ಯೂಟಿ ಆಗ್ಬೇಕು, ಬೇಸಿಕ್ ಡ್ಯೂಟೀಸ್ ಆಗ್ಬೇಕು. ಎನಿ ತಹಸೀಲ್ದಾರ್ ಯಾರು ಬರ್ತಾರೆ ನಿಮ್ಮ ಡ್ಯೂಟಿ ಆಗ್ಬೇಕಾಗತ್ತೆ. ಒಂದು ನಾವು ಮನೆ ಕಟ್ಟಿದಾಗ ಮನೇಲಿ ನೀರು ಬರಲಿಲ್ಲ ಅಂದ್ರೆ, ಟಾಯ್ಲೆಟ್ ಕೆಲಸ ಮಾಡಲಿಲ್ಲ ಅಂದ್ರೆ, ಫ್ಲಶ್ ಏನಾದರೂ ಕೆಲಸ ಮಾಡಲಿಲ್ಲ ಅಂದ್ರೆ ಪ್ಲಂಬರ್ನ ಕರೆಸ್ತೀವಿ, ಹೌದಾ ಇಲ್ವಾ? ಕಾರ್ಪೆಂಟರ್ ಕೆಲಸ ಇದ್ರೆ ಕಾರ್ಪೆಂಟರ್ನ ಕರೆಸ್ತೀವಿ. ಯಾವುದು ಹಾಗೆ ಮನೇಲಿ ರೆಡಿಯಾಗಿ ಬಂದ್ಬಿಡ್ತೀವ ಬೀಗ ಹಾಕ್ಕೊಂಡು. ಮನೇಲಿ ನೀರು ಹೋಗ್ಲಿಲ್ಲ ಅಂದ್ರೆ UGD ಅವ್ರನ್ನ ಕರೆಸ್ತೀವಿ, ಪ್ಲಂಬರ್ನ ಕಳಿಸ್ತೀವಿ, ಕಾರ್ಪೆಂಟರ್ನ ಕರೆಸ್ತೀವಿ. ನಿಮ್ಗೆ ಇದೊಂದು ಸೌಧ ಅಂತ ಕಟ್ಟಿದ್ದಾರೆ. ಇದು ಇಡೀ ಎಲ್ಲೂ ಇಷ್ಟು ಕೋಟಿಯಲ್ಲಿ ಒಂದು ಗೌರ್ಮೆಂಟ್ ಆಫೀಸ್ನ ಕಟ್ಟಿಲ್ಲ. ಆದ್ರೆ ನಾವು 10 ಕೋಟಿಯಲ್ಲಿ ಒಂದು ಗೌರ್ಮೆಂಟ್ ಆಫೀಸ್ ಕಟ್ಟಿದೀವಿ. ನೀವು ರೈತರ ಸಮಸ್ಯೆನ ಸ್ಪಂದಿಸುವಂಥವ್ರು, ನಿಮ್ಗೆ ಯಾವ್ದು ಒಂದು ಆಫೀಸ್ ಇಲ್ಲ ಅಂದ್ರೆ, ಗಾಳಿ ಬೆಳಕಿಲ್ಲ ಅಂದ್ರೆ, ಕುತ್ಕೊಳ್ಳೋದಕ್ಕೆ ಟೇಬಲ್ ಇಲ್ಲ ಅಂದ್ರೆ, ನಿಮ್ ಚೇಂಬರ್ ಇಲ್ಲ ಅಂದ್ರೆ, ಇವೆಲ್ಲ ಯೋಚನೆ ಮಾಡಿ ನಾವು ಪ್ಲಾನ್ ಮಾಡಿ ಕಟ್ಸಿದಾಗ ನಿಮ್ ಕೆಳಗಡೆ ಸ್ಟಾಫ್ ಒಂದು 20 ಜನನೋ 50 ಜನನೋ, ಪಬ್ಲಿಕ್ ದಿನ ಇಲ್ಲೊಂದು 500 ಜನ ಆದ್ರೂ ಬರ್ತಾರ 500-600 ಜನ. ಪೆನ್ಷನ್, ರೇಷನ್ ಕಾರ್ಡು, ಆಫೀಸು, ಎಲ್ಲ ಆಫೀಸ್ನು ಇಲಾಖೆಗಳು ನೋಡ್ಕೊಂಡು ಬರ್ತಾರಲ್ಲ. ಬೆಳಗ್ಗೆ ಅವ್ರ ಮನೆ ಬಿಟ್ಟು ಬಂದಾಗ ಕಷ್ಟ ಆದಾಗ ಒಂದು ನೇಚರ್ ಕಾಲ್ ಯಾರ ಹತ್ರ ಹೇಳ್ಕೊಳಕ್ಕಾಗತ್ತೆ? ನನ್ನ ವಯಸ್ಸು ಹೆಣ್ಮಗು ಯಾರ ಹತ್ರ ಹೇಳ್ಕೊಳಕ್ಕಾಗತ್ತೆ? ಇವ್ರ ವಯಸ್ಸವ್ರು ಯಾರ ಹತ್ರ ಹೇಳ್ಕೊಳಕ್ಕಾಗತ್ತೆ? ಇಲ್ಲ ಅಂದ್ರೆ ಆಫೀಸ್ ಸುತ್ತು ವಾತಾವರಣ ಹಾಳಾಗತ್ತೆ. ಅದಕ್ಕೆ ಏನ್ ಮೇಂಟೆನೆನ್ಸ್ ಮಾಡಿದಿರ? ಯಾಕೆ ಪೇಪರ್ ಅವರೇ ಯಾಕೆ ಬರ್ದು ಚುಚ್ಚಿ ನಮ್ಗೆ ಅವಮಾನ ಮಾಡ್ಬೇಕು? ನಾನು ಜಾಗನೇ ಇರ್ಲಿಲ್ಲ, ಜಾಗ ಹುಡುಕ್ತೀನಿ, ಗ್ರಾಂಟೇ ತರಕ್ ಅವಕಾಶ ಇಲ್ಲದೆ ಇರೋ ಟೈಮಲ್ಲಿ 10 ಕೋಟಿ ಅನುದಾನ ತರ್ತೀನಿ. ನೀವು ಯಾರು ಆಫೀಸರ್ಸ್ ಇಲ್ಲಿ ಬರಲ್ಲ, ನಾನು ರೆಡಿ ಇಲ್ಲ ಅಂತ ಜಾಗಕ್ಕೆ ಅನ್ನೋವಾಗ ನಾವು ಬರ್ತೀವಿ ಅಂತ ಒಬ್ಬರಾದ್ಮೇಲೆ 10 ಜನ ಇವತ್ತು ಲೆಟರ್ ಎತ್ಕೊಂಡ್ ಬರ್ತಾರೆ. ನನ್ನ KGF ಬನ್ನಿ ಅಂತ ನಾನು ಲೆಟರ್ ಕೊಡ್ತೀನಿ ಅಂದ್ರೆ ಒಬ್ರು ಮುಂದೆ ಬರ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀನಿ, ರೈತರು ಕೆಲಸ ಮಾಡ್ಲಿ,
ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ, ಒಂದು ಎಕ್ಸ್ಪೀರಿಯನ್ಸ್ ಸಿಗ್ಲಿ ಹೆಂಗ್ ಆಫೀಸರ್ಸ್ಗೆ ಅಂತ ನಾವು ಯೋಚನೆ ಮಾಡ್ತೀವಿ. ಇದೆಲ್ಲ ಇಟ್ ಇಸ್ ಪಾರ್ಟ್ ಆಫ್ ಅವರ್ ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸ್. ಬರೀ ನಾನು ಸೈನ್ ಮಾಡಿದ್ರೆ ಅದು ಡ್ಯೂಟಿ ಆಗಲ್ಲ. ನಾನು ಸೈನ್ ಮಾಡಿದ್ರೆ ಪ್ರತಿಯೊಂದು ಸಮಸ್ಯೆನೂ ಅರ್ಥ ಮಾಡ್ಕೊಳ್ಳೋ ಆದಾಗ ನಾನು ನನ್ನ ಪೋಸ್ಟ್ ಫಿಟ್ ಇರ್ತೀನಿ. ಪ್ರತಿ ಸಮಸ್ಯೆನೂ ನಾನು ಗ್ರಾಂಟ್ ತಂದಿದ್ದೀನಿ ಅಂತ ನೀನು ಕಟ್ಸ್ಕೊಂತ ಯಾವತ್ತೂ ನಿಲ್ಲಿಲ್ಲ. ಬಿಲ್ಡಿಂಗ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮ ತಾಲೂಕ್ ಆಫೀಸಿಂದ ಒಬ್ಬ ಸ್ಟಾಫ್ ಕೂಡ ಇಲ್ಲಿ ಫಾಲೋ ಅಪ್ ಮಾಡಕ್ ಬರ್ತಿರ್ಲಿಲ್ಲ. ನಾವು ನಿಂತ್ಕೊಂತಾ ಇದ್ವಿ. ಯಾವಾಗ ನಾನು ನಿಂತ್ಕೊಂತಾ ಇದ್ದೆ, ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡೋವರೆಗೂ ನಾವು ನಿಂತ್ಕೊಂಡಿದ್ವಿ. ಕಾರ್ಯಕ್ರಮ ಮಾಡೋವರೆಗೂ ನಾವು ಇಲ್ಲಿ ನಿಂತಿದ್ದೀವಿ. ರೆಕಾರ್ಡ್ ರೂಮ್ ಶಿಫ್ಟ್ ಆಗೋವರೆಗೂ ಅದಕ್ಕೆ ಸೇಫ್ಟಿ ಮೆಜರ್ಸ್ ಕೊಡೋವರೆಗೂ ಇಲ್ಲಿ ನಿಂತಿದ್ದೀವಿ. ಯಾವ್ದ್ರ ಬಗ್ಗೆ ಬರೀತಾ ಇದಾರೆ ಮಾಧ್ಯಮ? ಏನು KGF ಅಭಿವೃದ್ಧಿ ಆಗಿದೆ ಅಂದ್ರೆ ಅದನ್ನ ನೋಡೋದಕ್ಕೆ ಸಮಾಧಾನ ಆಗುತ್ತೆ. ಮತ್ತೆ ಹಿಂದಕ್ಕೆ ಹೋದಾಗ ನನಗೆ ತುಂಬಾ ಅವಮಾನ ಆಗುತ್ತೆ. ನನಗೆ ಅವಮಾನ ಆಗುತ್ತೆ. ನಿಮ್ಗಾಗುತ್ತೋ ಇಲ್ವೋ?